ಹುಡುಗಿದು ನಾವು ಮೊಬೈಲ್ ಫೋನ್ ಸೀಸ್ ಮಾಡಿ ಆಲ್ರೆಡಿ RFSL ಕಳಿಸಿದ್ದೀವಿ. FSL ಇದೆ. FSL ಇಂದ ಅದು ಇನ್ನೂ ಬರೋದು ಬಾಕಿ ಇದೆ ರಿಪೋರ್ಟ್. ಬಂದಾದ್ಮೇಲೆ ಏನಿದೆ ಅನ್ನೋದು FSL ಏನಿದೆ ಸರ್? ಅದು ಮೊಬೈಲ್ ಫೋನ್ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಏನು ಕಂಟೆಂಟ್ ಇದೆ ಅಂತ. ಇವಾಗ ಅವ್ರು ಸಬ್ಮಿಟ್ ಮಾಡಿದ ಸ್ಟಾರ್ಟ್ ಇದನ್ನೆಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಅದು ಫೋನಲ್ಲಿ ಏನು ಕಾನ್ವರ್ಸೇಷನ್ ಇವಾಗ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಈ ಫ್ಯಾಮಿಲಿ ಅರೆಸ್ಟ್ ಮಾಡುವಂಥದ್ದು, ಅವರನ್ನು ವಿಚಾರಣೆ ಮಾಡುವಂಥದ್ದು ಎಲ್ಲಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಸರ್? ಇದರಲ್ಲಿ ಏನಂದ್ರೆ ಇವಾಗ ಯಾರು ಈ ಪ್ರಕರಣದಲ್ಲಿ ಅವರು ಅದ್ರದ್ದು ಬೇಸಿಸ್ ಆನ್ ಇದಕ್ಕೆ ಎನ್ಕ್ವೈರಿಗೆ ಅವರು ಅವಾಯ್ಡಿಂಗ್ ಎನ್ಕ್ವೈರಿ ಅನ್ನೋದು ಇದೆ ಜೊತೆಗೆ. ಇಟ್ ಇಸ್ ನಾಟ್ ಜಸ್ಟ್ ಇದು ಅವ್ರದ್ದು ಡೀಟೇಲ್ಸ್ ಇದು ಕೂಡ ಫ್ಯಾಮಿಲಿಯವರು ಕೂಡ ಇದರಲ್ಲಿ ಇದಾಗಿದ್ದಾರೆ. ಅಂದ್ರೆ ಆರೋಪಿನ ಇದು ಎಸ್ಕೇಪ್ ಆಗೋದಲ್ಲಿ ಇದು ಮಾಡಿದ್ದಾರೆ. ಸೊ ಅದ್ರದ್ದಕ್ಕೋಸ್ಕರ ಅದ್ರದ್ದು ಕೂಡ ಆಡ್ ಆಗುತ್ತೆ ಆರ್ಡರಿಂಗ್ ಸೆಕ್ಷನ್. ಬಟ್ ಆ ತನಿಖೆಯಲ್ಲಿ ನಮಗೆ ಪ್ರಿಲಿಮಿನರಿ ತಿಳಿದು ಬಂದಿರೋದ ಮೇಲೆ ನಾವು ಇದು ಮಾಡಿದ್ವಿ. ಸೊ ಎನ್ಕ್ವೈರಿ ಮಾಡಿದ್ರೆ ಫುಲ್ ನಮಗೆ ಇನ್ನೂ ಡೀಟೇಲ್ಸ್ ಇದರಲ್ಲಿ ಇದ್ರ ಜೊತೆಗೆ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಈಗ ಅವನ್ನ ತಪ್ಪಿಸಲಿಕ್ಕೆ ಸಹಾಯ ಮಾಡಿದ್ರೆ ಯಾರೆಲ್ಲ ಅವರನ್ನು ಗುರುತು ಮಾಡಿ ಅರೆಸ್ಟ್ ಮಾಡೋ ಪ್ರೊಸೀಜರ್ ಮಾಡಲಾಗಿದೆ. ಅದು ನಡೆಯುತ್ತೆ. ಇವಾಗ ಅವ್ರು ಆರೋಪಿಸಿದಾದ್ಮೇಲೆ ಎಲ್ಲೆಲ್ಲಿ ಏನು ಸಪೋರ್ಟ್ ಸಿಗ್ತಿದೆ ಪ್ರಥಮವಾಗಿ ಅವರ ಪೇರೆಂಟ್ಸೇ ತಪ್ಪಿಸಿ ಟ್ರೈ ಮಾಡ್ತಾರೆ. ಅವರನ್ನು ಕೂಡ ವಶಪಡಿಸಲಿಕ್ಕೆ ಟ್ರೈ ಮಾಡ್ತಾರೆ. ಅದು ನಾವು ನೋಡ್ತೀವಿ ತನಿಖೆಯಲ್ಲಿ. ಈಗ ಯಾರ್ಯಾರು ಟೋಟಲ್ ಇವಾಗ ಸದ್ಯಕ್ಕೆ ಅವ್ರದ್ದು ಇವರು ಯಾರು ಚಿರಾಗ್ ಕುಟರ್ಕರ್ ಅವ್ರದ್ದು, ಇದ್ರ ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡಿ ಚಿಕ್ಕಮ್ಮ ಅವರು ಸುವರ್ಣ ಅವರಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಅವರಿಗೆ ಪ್ರೊವೈಡ್ ಮಾಡಿದವರು ಯಾರು ಮೊಬೈಲ್ ಫೋನ್ ಇವಾಗ ಅವ್ರ ಜೊತೆ ಯಾರು ಸಿಕ್ಕಿದ್ದಾರೆ ಅವರ ಅಂಕಲ್ ಕೂಡ ಅವರಿದ್ದಾರೆ. ಇದ್ರ ಜೊತೆಗೆ ಅವ್ರಿಗೆ ಯಾವ್ದಾದ್ರು ಯೂಸ್ ಮಾಡಿದ್ದಾರೆ, ಅವ್ರಿಗೆ ಯಾರು ಪ್ರೊವೈಡ್ ಮಾಡಿದ್ದಾರೆ ಈ ತರ ಓಡೋಗೋದಕ್ಕೆ ಅದು ಕೂಡ ನಾವು ಚೆಕ್ ಮಾಡ್ತೀವಿ. ಅದಿಂದ ತನಿಖೆಯಿಂದ ಬರೋದು ಸರ್. FIR ನಲ್ಲಿ ಎಕ್ಸ್ಟ್ರಾ ಈಗ ಸೆಕ್ಷನ್ ಏನು ಸೇರಿಸಿದ್ದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ 108 ಕಿರುಕುಳ, ಮಾನಸಿಕ ಕಿರುಕುಳ ಅಷ್ಟೇ ಇತ್ತು. ಆಮೇಲೆ ಅವರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು. ಅದೆಲ್ಲ ಅದೇನು ಸೆಕ್ಷನ್ ಏನು ಸೇರಿಸಿದ್ದಾರೆ? ಅದು ನಾವು ವೇಟಿಂಗ್ ಫಾರ್ ಸರ್. ಆರೋಪ ಧಮಕಿ ಹಾಕಿದ್ರು ಅಂತ ಹೇಳಿದ್ರು. ಒಂದು ಎರಡನೇದು ಪೋಸ್ಟ್ ಮಾರ್ಟಮ್ ನಡೀತಾ ಇರ್ಬೇಕಾದ್ರೆ ಒಂದು 2-3 ಜನ ಬಂದ್ಬಿಟ್ಟು ಏನೋ ಧಮಕಿ ಹಾಕೋತಾರ ಮತ್ತೆ ನೋಡೋತಾರ, ಅದನ್ನೆಲ್ಲ ಅಬ್ಸರ್ವ್ ಮಾಡೋ ತರ ಇತ್ತು ಅಂತ ಹೇಳಿದ್ರು. ಅವ್ರ ಮೇಲೆ ಯಾರಾದ್ರೂ ಕ್ರಮ ತಗೊಂಡಿದ್ರ? ಅದನ್ನ ಫೈನಲಿ ಅದು ವಿಲ್ ಹ್ಯಾವ್ ಟು ಡೂ ದಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ಎವಿಡೆನ್ಸ್ ಇರಬೇಕು ಕಂಪ್ಲೀಟ್ಲಿ. ಇವಾಗ ಸುಮ್ಮನೆ ಅದ್ರದ್ದು ವೆರಿಫಿಕೇಶನ್ ಮುಂದಿನ ಮಾಡೋದು ಅದರಲ್ಲೇ ರಿಲೀಸ್ ಮಾಡಿ. ಸರ್, ಈಗ ಅವ್ರದ್ದು ಮೇನ್ ಎಲಿಗೇಷನ್ ಅದು ಈಗ ಸ್ಟೇಟ್ ಲೆವೆಲ್ ವಿಧಾನಸಭೆಯಲ್ಲಿ ಚರ್ಚೆ ಆಗೋದಕ್ಕೆ ಕಾರಣ ಅಂದ್ರೆ ಆ ಹುಡುಗಿ ಮೇಲೆ ಅದರಲ್ಲಿ ಒಬ್ಬ ಕೆಲವಷ್ಟು ಬೆಂಗಳೂರಿನಿಂದ ಯೂಟ್ಯೂಬರ್ಸ್ ಎಲ್ಲ ಬಂದು ಅದನ್ನು ಅವರು ಯಾಕೆ ಆ ರೀತಿ ಪ್ರೊಜೆಕ್ಟ್ ಮಾಡ್ತಿದ್ರು ಅವ್ರಿಗೆ ಗೊತ್ತದು. ಅವರು ಪತ್ರಿಕೆಗಳ ಮೇಲೂ ದಾಳಿ ಮಾಡ್ತಾ ಇದ್ರು, ಇದ್ರ ಮೇಲೂ ದಾಳಿ ಮಾಡ್ತಾ ಇದ್ರು. ಅದು ಏನೋ ಒಂದು ಪರ್ಸನಲ್ ಇದ್ರ ತರ ಮಾಡ್ತಾ ಇದ್ರು ಅವರು. ಇವಾಗ ಆಗ್ಲೇ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಫೇಕ್ ಮೆಸೇಜ್ ಹೋಗ್ತಾ ಇತ್ತು, ಇದ್ರ ಬಗ್ಗೆ ಅಳವಡಿಸ್ಕೊಂಡಿದ್ದಾರೆ. ಅದರದ್ದು ಕೂಡ ನಾವು ಆಗ್ಲೇ ಕೇಸ್ ಒಂದು ದಾಖಲೆ ಮಾಡಿದ್ದೀವಿ. ಒಂದು ಸೋಷಿಯಲ್ ಮೀಡಿಯಾ ಕೇಸ್ ಪ್ರಕರಣದ ಫೇಕ್ ನ್ಯೂಸ್ ಇದ್ರ ಬಗ್ಗೆ ಕೇಸ್ ಬಗ್ಗೆ ನೀವು ಹೇಳಿದ್ದು ಇದ್ರ ಬಗ್ಗೆ ಒಂದು ಏನಂತ ಹೇಳಿದ್ರು ಸರ್? ಅದರಲ್ಲಿ ಅವರು ಈ ಕೇಸ್ ಪ್ರಕರಣದಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಆಡ್ ಮಾಡಲಾಗಿದೆ. ಕೇಸ್ ಒಂದು ಡೀಟೇಲ್ಸ್ ರಿಷಬ್ ತಾಯಿಗೂ ಮತ್ತೆ ಚಿರಾಜಿಗೂ ಪರಿಚಯ ಇತ್ತು ಸರ್. ರಿಷಬ್ ತಾಯಿ ಮತ್ತೆ ಚಿರಾಜಿಗೂ ಪರಿಚಯ ಇತ್ತು. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಅಂದ್ರೆ ಫ್ಯಾಮಿಲಿ ಒಟ್ಟಿಗೆ ಫೋಟೋಸ್ ಫಂಕ್ಷನ್ ಬಂದಂತ ಕೆಲವೊಂದು ಪ್ರೂಫ್ಸ್ ಎಲ್ಲ ತೋರಿಸ್ತಾರೆ. ಅವರು ಬಂದಿದ್ರು ಒಟ್ಟಿಗೆ ಇದ್ರು, ಮೊಬೈಲ್ ಕ್ಲೋಸ್ ಇದ್ರು. ಸೊ ನಿಮಗೂ ಅದು ಕಾಂಟ್ಯಾಕ್ಟ್ ಆಗಬೇಕಾಗುತ್ತೆ. ಚರ್ಚೆಗೆ ಅಂತಂದ್ರೆ ಅವರು ಏನಂತಂದ್ರೆ ಅವ್ರು ಪ್ರೆಸ್ ಮೀಟ್ ಮಾಡಿ ಪ್ರತಿ ಇಶ್ಯೂಗಳನ್ನ ಅದೇ ಅದ್ರದ್ದು ನಾವು ಫೈನಲಿ FIR ಅಲ್ಲಿ ಏನ್ ಕಂಪ್ಲೇಂಟ್ ಕೊಡ್ತಾರೆ ದಟ್ ವಿ ವಿಲ್ ಟೇಕ್. ಫೈನಲಿ ನಮಗೆ ರಿಪೋರ್ಟ್ ಫೈನಲ್ ಚಾರ್ಜ್ ಶೀಟ್ ಆ ಟೈಮಿಗೆ ಸರ್ ಸುಶೀಲ್ ಅದೇ ಟೈಮಲ್ಲಿ ಅದೇ ಅದು ಸೇಮ್ ನಮಗೆ ಮೊಬೈಲ್ ಎಕ್ಸ್ಟ್ರಾಕ್ಷನ್ ಹುಡುಗಂದು ಸಿಕ್ಕಿದೆ. ಮೊಬೈಲ್ ಅದು ಫೈನಲ್ ಅಥೆಂಟಿಕೇಟ್ ಆಗಬೇಕು ಡೇಟಾ. ಇವಾಗ ರಿಪೋರ್ಟ್ಸ್ ನೀವು ಹೇಳ್ಬೇಕು, ಇಫ್ ಇಟ್ ಇಸ್ ಜನರೇಟೆಡ್ ಇದೆ ಅಂದ್ರೆ ಅದನ್ನ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಆಮೇಲೆ ನಾವೇನು 2026ರಲ್ಲಿ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ 108 BNS ಅಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ.
ಇದರಲ್ಲಿ ಮೃತರಾದ ರಿಷಲ್ ತಂದೆ ಕ್ರಿಸ್ಟೋಫರ್ ಫ್ರಾನ್ಸಿಸ್ ಅವರು ಮರಣ ಹೊಂದಿರ್ತಾರೆ. ಅವರು ತಂದೆಯವರು ಕ್ರಿಸ್ಟೋಫರ್ ಫ್ರಾನ್ಸಿಸ್ ಅವರು ಕಂಪ್ಲೇಂಟ್ ನೀಡಿರ್ತಾರೆ. ಏನಂದ್ರೆ ಚಿರಾಗ್ ಕುತಾರ್ಕರ್ ಅವರು ಅವ್ರ ಮಗಳಿಗೆ ಕಿರುಕುಳ ಕೊಟ್ಟಿದ್ದ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಈ ಪ್ರಕರಣ ಈ ಘಟನೆ ಇದು 9ನೇ ತಾರೀಕು ಅವ್ರ ಮನೆಯಲ್ಲಿ 2:30 ಗಂಟೆ ಸುಮಾರಿಗೆ ನಡೆದಿರುತ್ತೆ. ಇದರ ಬಗ್ಗೆ ಕನ್ನಡ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿರುತ್ತೆ. ತದನಂತರ ಅವ್ರದ್ದು ಇನ್ಕ್ವೆಸ್ಟ್ ಆಗಿರುತ್ತೆ, ಮತ್ತೆ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಅದು ಪೋಸ್ಟ್ ಮಾರ್ಟಮ್ ಸಂಶಯ ಹೊಂದಿದ್ದು ಇದರಲ್ಲಿ ಎಕ್ಸಿಬಿಷನ್ ಕೂಡ ಮಾಡಿ ಪೋಸ್ಟ್ ಮಾರ್ಟಮ್ 2ನೇ ಪೋಸ್ಟ್ ಮಾರ್ಟಮ್ ವಿತ್ ಹೆಲ್ಪ್ ಆಫ್ ಇದು ಡಿಸ್ಟ್ರಿಕ್ಟ್ ಇಂದ ಹೊರಗಡೆ ಧಾರವಾಡ ಮತ್ತೆ ಮಂಗಳೂರು ಡಾಕ್ಟರ್ಸ್ ಇಂದ ಫಾರೆನ್ಸಿಕ್ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತೆ. ಅದರಲ್ಲಿ ಇವಾಗಲೇ ನಾವು FSL ಸೀಸ್ ಮಾಡಿ FSLಗೆ ಕಳಿಸ್ಕೊಡಲಾಗಿದೆ. ಸೊ ಫೈನಲ್ ಒಪಿನಿಯನ್ ಬರೋದು ಬಾಕಿ ಇರುತ್ತೆ. ಇದೇ ಸಮಯದಲ್ಲಿ ಆರೋಪಿಗೆ ನಾವು ಮತ್ತೆ ಕಾರ್ಯಾಚರಣೆ ನಡೆಸಲಾಗಿತ್ತು. ಇದರಲ್ಲಿ ಆರೋಪಿತ ಚಿರಾಗ್ ಕುತಾರ್ಕರ್ ಅವರು ನಿನ್ನೆ ಚೆನ್ನೈಯಲ್ಲಿ ಅವ್ರನ್ನ ನಾವು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಅವ್ರನ್ನು ನಾವು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಪೊಲೀಸ್ ಕಚೇರಿಗೆ ತಗೊಳ್ಳಲಾಗಿದೆ. ಇದ್ರ ಬಗ್ಗೆ ಇನ್ನು ಮುಂದಿನ ತನಿಖೆ ಪೊಲೀಸ್ ಕಸ್ಟಡಿ ಎಷ್ಟು ಅದು ನ್ಯಾಯಾಲಯದಲ್ಲಿ ಇವಾಗ ಆರ್ಡರ್ ವೇಟ್ ಮಾಡಿ. ಸರ್ ಅವರು ಎಲ್ಲಿಂದ ಎಲ್ಲಲ್ಲಿ ಹೋಗಿದ್ದು ಸರ್ ಪ್ಯಾಟರ್ನ್ ಹೋಗಿದ್ದು ಅಂದರೆ ಮಹಾರಾಷ್ಟ್ರ ಹೋಗಿದ್ದು ಕೂಡ ಅಲ್ಲಿಂದ ಹೋಗಿ ಗೊತ್ತಾಗ್ತದೆ. ಇವಾಗ ಆರೋಪಿಯವರು ಬೆಂಗಳೂರಿಂದ ಪುಣೆ, ಬಾಂಬೆ ಮತ್ತೆ ಹೈದರಾಬಾದ್, ಚೆನ್ನೈ ಅಂತ ಇದಿರೋದು. ನಾವು ಇನ್ನೂ ಎಂಕ್ವೈರಿ ಮಾಡೋದ್ರಲ್ಲಿ ಬೇರೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ನಾವು ಸರ್ PSI ಇದರಲ್ಲಿ PSI ಅವರು ಸಸ್ಪೆಂಡ್ ಆಗಿದ್ದು. ಅವಾಗ ಅವರು ಇದರ ಬಗ್ಗೆ ಇನ್ಕ್ವೆಸ್ಟ್ ಪ್ರೊಸೀಜರ್ಗಳಲ್ಲಿ ಲ್ಯಾಪ್ಸಸ್ ಇತ್ತು ಪ್ರೊಸೀಜರ್ ಇನ್ಫಾರ್ಮ್ ಮಾಡೋದು. ಸೊ ಅದು ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಆಗಿರೋದು. ಅದ್ರ ಬಗ್ಗೆ ಇನ್ನೂ ಡೀಟೇಲ್ಡ್ ಎನ್ಕ್ವೈರಿ ಆಗುತ್ತೆ. ಸರ್ ಅವತ್ತು ಸ್ಟ್ರೈಕಿಂಗ್ ಟೈಮ್ನಲ್ಲಿ ಏನಾದರೂ ಒಂದು ನೀವು ಈಗ ಸಸ್ಪೆಂಡ್ ಮಾಡುವ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಹೇಗೆ ಅಂದ್ರೆ ಅವರು FIR ದಾಖಲಿಸಿರಲಿಲ್ಲ ಅಥವಾ ಏನಾಗುತ್ತೆ ಸರ್? FIR ದಾಖಲಾಗಿತ್ತು. ಇಟ್ ವಾಸ್ ರಿಲೇಟೆಡ್ ಟು ಇನ್ಕ್ವೆಸ್ಟ್ ಆಗಿರೋದ್ರಿಂದ ಸೊ ಪ್ರಿಲಿಮಿನರಿ ಎನ್ಕ್ವೈರಿ ಕಂಡುಕೊಂಡಿಲ್ಲ. ಅದ್ರಲ್ಲಿ ನಮ್ದು ಡೀಟೇಲ್ಡ್ ಎನ್ಕ್ವೈರಿ ಇರೋದು ನಮಗೆ ಅದನ್ನ ಏನು ಆಸ್ ಪರ್ ಪ್ರೊಸೀಜರ್ ಪ್ರೂವ್ ಆಗುತ್ತೆ ಕಂಪ್ಲೀಟ್ ಜೊತೆ ಅವ್ರ ಇದು ಅಂಕಲ್ ಅವ್ರು ಇದ್ದಿದ್ದು. ಸೊ ಅವ್ರನ್ನು ಕೂಡ ನಾವು ಹಾರ್ಬರಿಂಗ್ ಇದನ್ನು ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಅಪರಾಧಿಗೆ ಇವರಿಗೆ ಯಾರು ಸಹಾಯ ಮಾಡಿರ್ತಾರೆ ಅವ್ರಿಗೆ ಹಾರ್ಬರಿಂಗ್ ಕೆನರಾ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.